ಮಹಾಶಿಲ್ಪಿ ಕೊಡೋ ನೀನು. ಗೋಡನಲ್ಲಂತೂ ಏನೂ ಇಲ್ಲ. ಶೋರೂಮ್ ಅಲ್ಲಿ ಇರೋದನ್ನು ಕಟ್ ಮಾಡಿಸ್ತಾ ಇದ್ರಲ್ಲ ಸರ್. ಏನದೆ? ಏನಿಲ್ಲ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಟೆನ್ಷನ್ ನಿಮಗೇನೆ. ಯಾಕೆ ಹೇಳ್ತೀಯಾ? ಆಳ ಟೆನ್ಷನ್ ನಾಣಿ. ಈ ನನ್ ಮಕ್ಳು ಆಡಳಿತ ನಡೆಸಕ್ಕೆ ಟೆನ್ಷನ್ ತಗಂತಾರೆ. ಏನು ಗೊತ್ತಿಲ್ದಲೇನು ಯಾಬಡ್ ನನ್ ಮಕ್ಳು ತಗೊಂಬಂದು ಕುರ್ಚಿಲ್ ಕೂರ್ಸಕ್ಕೆ ನಾನ್ ಟೆನ್ಷನ್ ತಗಂತೀನಿ. ಹಂಗಾಗಿ ಇರೋ 4 ಕೂದ್ಲು ಉದ್ರೋಯ್ತವೆ. ಮಿಕ್ಕಿದ್ ನಾಳೆ ಕೆರ್ಕಳಿವತ್ತೆ. ಅದಕ್ಕೋಸ್ಕರ ಅರ್ಧಂಬರ್ಧ ಕೆರೆದು ಕಳ್ಸಕ್ಕಾಗತ್ತಾ? ಪೂರ್ತಿ ಕೆರೆದಿರ್ತಾರೆ. ನಮ್ ಕಸುಬುಗೂ ಮರ್ಯಾದೆ. ಓಹ್ ಕಾಯ್ರೆ ಪಾಂಡು. ಈಗ ಎಷ್ಟ್ ಚೆನ್ನಾಗಿ ಮರಾಠಿ ಮಾತಾಡ್ತೀರಾ ಪಾಂಡುರಂಗ. ಚೆನ್ನಾಗಿಲ್ಲ. ಬಹುತ್ ಸಂತೋಷದ ವಿಚಾರ. ನೀವು 4 ಇಂಚ್ ಸಣ್ಣ ಆಗ್ಬಿಟ್ಟಿದ್ದೀರಾ. ಜಿಂದಾಲ್ ಹೋಗಿದ್ದೆ ಕಣ್ಣ ದೇಶಕ್ಕೂರ್ ಆಸ್ಪತ್ರೆಗೆ. ಇನ್ನು 4 ಇಂಚ್ ಕಮ್ಮಿ ಆಗ್ತೀನಿ. ನೋಡ್ತಾ ಇಸ್ಕೊಳ್ಳ ಶರ್ಟ ಬರ್ರ. 4 ಲಂಗ 2 ಬ್ಲೌಸು 5 ಸೀರೆ ಎಲ್ಲ ಬರ್ಕೋ. ಬಾರ್ಗೆಟ್ಲೆ ಮಾಡ್ಬೇಡ. ಮಾಡಿಸ್ಕೊಳಕ್ ಬಿಡ್ತಾ ಇಲ್ಲ. ಚೆನ್ನಾಗಿದ್ದೀರಾ ಗಿಡ? ಚೆನ್ನಾಗಿದ್ದೀನಿ. ಒತ್ತಾರನೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹೈಕಮಾಂಡ್ ಮೀಟ್ ಮಾಡಕ್ಕೆ. ಬಟ್ಟೆ ಎಲ್ಲ ಗಂಜಿ ಹಾಕ್ಬಿಟ್ಟು ಒಳ್ಳೆ ಗರಿ ಗರಿ ಅನ್ನಂಗ್ ಮಾಡ್ಬೇಕು. ಅಯ್ಯೋ ಅವ್ನು ತಂದ್ಕೊಡ್ತಾನೆ, ನೀವ್ ಹೋಗಿ. ಮಗ ನೀನ್ ಹೋಗಿ ಪೂಜೆ ಕೂತ್ಕೋ. ನಾನ್ ನೀರು ಇಕ್ಕೊಂಡು ಬಿರಿನ್ ಬಂದ್ಬಿಡ್ತೀನಿ. ಹೋಗಪ್ಪ. ಏನ ನಿಮ್ದು? ಅದೇ ಸೈಟ್ ವಿಷಯ. ಟೀಚರ್ ಪೋಸ್ಟ್ ಬಗ್ಗೆ ನೋಡೋ ಎಲ್ಲಾ ತಂಟೆನೂ ಬಗೆಹರಿಸಿದೆ. ಹೋಗಿ ಪೂಜೆ ತಾವ್ ಕೂತ್ಕೊಳ್ಳಿ. ನೀರು ಇಕ್ಕೊಂಡು ಬಂದ್ಬಿಡ್ತೀನಿ. ಹೋಗಿ. ಬೋರ್ವೆಲ್, ಸ್ಕೂಲು, ರೋಡು, ಆಮೇಲೆ ಕೇಳ್ತೇನಾ? ಪಾಂಡುರಂಗ ನೀನ್ ಕೇಳ್ದ? ನೀನ್ ಕೇಳ್ತೆ ಅಂತ ನಾನ್ ಕೇಳಿಲ್ಲ ಕಣ. ಗುಂಡ್ಗೆನೇ ಇಲ್ಲ ಮುಂದೆ. ಅಯ್ಯೋ ತೆಗಿಯಪ್ಪ ಗೊತ್ತಾಗ್ಬಿಟ್ಟಿ. ಆಮೇಲೆ ಕೇಳಕ್ಕೆ ಇಷ್ಟ ಭಯಪಟ್ರೆ ಹೆಂಗೆ? ಅಯ್ಯೋ ನಿಮ್ಮ ಮೊದ್ಲು ಕೇಳ್ರಿ. ಹಲೋ ಕೃಷ್ಣ, ನಮ್ಮವನು ಕೊಳಕನ್ನೆಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತಾ ಇರ್ತಾನೆ. ಹೋಗಿ ಕೇಳ್ಬಿಡೋಣ. ಪಾಂಡುರಂಗ. ಹಲೋ ಆಗ್ಬಿದೆ ಕನ್ನಡ. ನಿನ್ ಚಕ್ರಾಧಿಪತ್ಯಲ್ಲಿ ನಾವೆಲ್ಲ ಸೇವ ಕನ್ನಡ. ಇವತ್ ಬೆಳಿಗ್ಗೆ ಪೇಪರ್ಲಿ ಫೋಟೋ ನೋಡಿದೆ ಕನ್ನಡ. ಯಾವ್ದು? ಅದೇ ನೀವು ನಿಮ್ ಲವರ್ ಜೊತೆ ಮುತ್ ಕೊಡ್ತಾ ಫೋಟೋ ತೆಗಿಸ್ಕೊಂಡಿದ್ರಲ್ಲ. ಕೋಟಿ ರೂಪಾಯಿ ತಗೊಳ್ಳೋ ಹೀರೋನು ಹಂಗ್ ಪೋಜ್ ಕೊಡಕ್ಕಾಗಲ್ಲ. ಬಿಡೋಣ ಅಣ್ಣ, ಬೇಜಾರ್ ಮಾಡ್ಕೊಬಿಡ ಕಣ್ಣ. ನಾನೀಗ ಯಾಕೆ ಫೋನ್ ಮಾಡ್ದೆ ಅಂದ್ರೆ ಅದೊಂಥರ ಚೌಡಿ ಇದ್ದಂಗೆ ಬೆನ್ನತ್ ಕಡೆ ಬರ್ತದೆ. ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಶೃಂಗೇರಿಯಿಂದ, ವರ್ನಾಡಿಂದ, ತಲಕಾಡಿಂದ ಋತ್ವಿಕರನ್ನೆಲ್ಲ ಕರ್ಸಿ ಒಂದು ಹೋಮ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ ಕಣ್ಣ. ಹೆಚ್ಚಿಗೆ ಏನಿಲ್ಲ, 1 2 ರಿಂದ 3 ಲಕ್ಷ ಖರ್ಚಾಯ್ತದೆ ಅಷ್ಟೇ ಕಣ್ಣ. ಗೊತ್ತು ಕಣ್ಣ ನೀವು ಕೊಡ್ತೀರಾ ಅಂತ. ಆದ್ರೆ ಖರ್ಚು ಎಷ್ಟಾಯ್ತದೆ ಅಂತ ಹೇಳೋದು ನನ್ ಧರ್ಮ. ಹೌದು ಅಲ್ವಾ ಹೇಳೋಣ. ನಿನ್ಗೇನಾದ್ರು ಬುದ್ಧಿಗಿದ್ದೆ ಆಯ್ತಲ್ವಾ? ಮಾತಾಡ್ತಿದ್ರೆ ಲಟಪಟ ಹೊಡಿತಾನೆ ಇದ್ದಿಲ್ಲ. ಬುದ್ಧಕ್ಕೂ ಕತ್ತರಿನೇ ಆಗೋಯ್ತು ನೀನ್ ಬಾಳೆವು. 3 ಮೀಟರ್ ಬಟ್ಟೆ ತಗೊಂಡೋಗಿ ಸ್ವಂತದಿಂದ ಮೇಲ್ಕೊಳ್ಕೊಂಡ್ ಬಂದಿದ್ಯಲ್ಲ. ನಿನ್ಗೇನು ಬುದ್ಧ ಆಯ್ತಾ? ಏನಾದ್ರು ಅದೇ ರೋಡ್ ನೋಡ್ಕೊಂಡಿರಲ್ಲ. ಅಯ್ಯೋ ನನ್ ತಪ್ಪನ್ನ ಕ್ಷಮಿಸ್ಬಿಡಪ್ಪ. ನಾಳೆ ತಪ್ಪಾಕಿ ಹಾಕ್ಬಿಡ್ತೀನಿ. ಕಾಲು ಭೈರವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಆ ಹುಡುಗ ಬೋರ್ವೆಲ್ ಸಿಗಾಕೊಂಡು ಸತ್ತಿದ್ದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೊಣೆ ಅಲ್ಲಪ್ಪ. ನನ್ನಪ್ಪ ನಿನ್ನೆ ನಂಬಿದ್ದೀನಿ. ಓಂ ಕಾಲ ಭೈರವೇಶ್ವರಾಯ ನಮಃ. ಓಂ ಹಲ್ಕಟ್ ಹನುಮಂತ. ನನಗೆ ಸಾಕ್ಷಾತ್ಕಾರ ಕೊಟ್ಬಿಟ್ಟಲ್ಲೋ ನನ್ನಪ್ಪರೇ. ನಿನ್ ಪಾದವೇಗಂತೆ. ಅಯ್ಯೋಯ್ಯೋ, ನಾನೇನಂತ ತಪ್ಪು ಮಾಡಿದೀನಿ ತಂದೆ? ನೀನು ಮಾಡಿರೋ ಪಾಪದ ಪಟ್ಟಿನ ಓದೋದಕ್ಕೆ ಯಮಧರ್ಮನ್ ಕರ್ಕೊಂಡ್ ಬಂದಿದ್ದೀನಿ. ಚಿತ್ರಗುಪ್ತನ್ನು ಕರ್ಕೊಂಡ್ ಬಂದಿದ್ದೀನಿ. ಇದೇನೋ ನಿನ್ನ ಅವತಾರ? ಸರಿಯಾಗಿ ಮೈ ಮುಚ್ಕೊಳ್ಳಕ್ಕೆ ಬಟ್ಟೆನೂ ಗತಿ ಇಲ್ವಾ ಬ್ರೋಕರ್ ಡಾಗ್? ಯಾಕಿಲ್ಲ? ಮೊನ್ನೆ ಉತ್ಸವಕ್ಕೆ ಹೊಲಿಸಿಕೊಂಡಿರಲಿಲ್ಲವೇ? ಅದು ನಿಮಗ್ ಗೊತ್ತಾ? ನಾನೇ ತಾನೇ ಹೊಲ್ದಿದ್ದು. ಅಷ್ಟೇ ಅಲ್ಲ, ಎಲ್ಲಾ ಪಾರ್ಟಿ ಸಚಿವರಿಗೂ ನೀನೇ ಚಮಚ ಅನ್ನೋದು ನಮಗ್ ಗೊತ್ತು. ಏನಪ್ಪ ಹೋಮ ಮಾಡಿ ಮಾಡಿ ಇರೋ ಬರೋ ದೇವ್ರುಗಳೆಲ್ಲ ಒಳಗಾಕೊಂಡ್ಬಿಟ್ಟವ್ನೆ. ನಿಮ್ಮ ಆಜ್ಞೆಯನ್ನು ಪರಿಪಾಲಿಸದೆ ಆ ಹುಲ್ಲು ಮಾನವನ ಮಾತು ಕೇಳಿ ನಿಮ್ಮ ಅನುಗ್ರಹವನ್ನು ಧಿಕ್ಕರಿಸುವ ಕಾಲಭೈರವ ಶಾಂತನಾಗು. ಎಲ್ಲ ಅಪರಾಧಗಳ ಶಿಕ್ಷೆ ಮತ್ತು ಅದರ ಪ್ರಮಾಣವನ್ನು ಕೂಡಲೇ ತಿಳಿಸಬೇಕು. ಆಯ್ತು ಮಹಾಪ್ರಭು. ಇವನ ಮೊದಲನೇ ಶಿಕ್ಷೆ ಗರುಡ ಪುರಾಣದ ಪ್ರಕಾರ ಕುದಿಯುವ ಎಣ್ಣೆಯಲ್ಲಿ ಮೆಣಸಿನಕಾಯಿ ಬಜ್ಜಿಯಂತೆ ಕರಿಯಬೇಕು. ಇವನ ಎರಡನೆಯ ಶಿಕ್ಷೆ ಮರದ ದಿಮ್ಮಿಯಂತೆ ಮಧ್ಯದಲ್ಲಿ ಗರಗಸದಿಂದ 3 ದಿನ ಕೊಯ್ಯಬೇಕು. ಮೂರನೇ ಶಿಕ್ಷೆ ಕುಜ್ಮಿ ಚೆಪ್ತಾನೆ. ಈ ದರಿದ್ರ ನನ್ನ ಮಗ ಮಾಡಿರೋ 3ನೇ ತಪ್ಪಿಗೆ ಹಾವಿನ ಹೊಂಡಕ್ಕೆ ಹಾಕಿ ಸಾವಿರಾರು ಹಾವುಗಳ ಕೈಯಿಂದ
ಕೈಯಿಂದ ಅಲ್ಲ ಬಾಯಿಂದ. ಬಾಯಿಂದ ಬುಸ ಬುಸನೆ ಕಚ್ಚಿಸಬೇಕು. ಶಿಕ್ಷೆ ಕೊಡಬೇಕಾದ ಧರ್ಮ. ನೀನ್ ನನ್ ಮಕ್ಕಳನ್ನ ಎಲ್ಲೋ ನೋಡಿದ್ ಗೆಪ್ತಿಯಲ್ಲ. ಏನಾರು ಒಸಿ ಸಮಥಿಂಗ್ ಕೊಟ್ರೆ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಕ್ ಆಯ್ತದ್ರ? ಆಗದು ಆಗದು. ಸತ್ತ ಬಾಲಕ ನನ್ನ ಬಳಿ ಬಂದು ನಿನ್ನ ಬಗ್ಗೆ ದೂರು ಕೊಟ್ಟಿದ್ದಾನೆ. ಪಾಡಿ ತೆಪ್ಪಿಗೆ ನಿಮ್ಮ ಉಂಡಿ ಒಳಿಕೆ 10,000 ರೂಪಾಯಿ ಹಾಕ್ಬಿಡ್ತೀನಿ. ನೀವು ಮಾನವರ ಇಷ್ಟು ತಪ್ಪು ಮಾಡ್ಬಿಡೋದು, ಕಾಣಿಕೆ ಹಾಕೋದು, ಮತ್ತದೇ ತಪ್ಪು ಮಾಡೋದು. 10,000 ಹಾಕಿದ್ರೆ ಆಗಲ್ಲ, 10 ಕೋಟಿ ಹಾಕಿದ್ರೆ ನೀನ್ ಪಾಪ ಪರಿಹಾರ ಆಗೋದು. ಅಯ್ಯಯ್ಯೋ ಅಷ್ಟೊಂದು ದುಡ್ಡು ತಾವಿಲ್ವಲ್ಲ. ಒಳಗಡೆ ಆಯ್ತಲ್ಲ. ಅಯ್ಯೋ ಅದ್ ನಂದಲ್ಲ. ಈಗ್ಲಾದ್ರೂ ಒಪ್ಕೊಂಡೆಲ್ಲ ನಿಂದಲ್ಲ ಅಂತ. ಅದು ಪ್ರಜೆಗಳದ್ದು. ಅಯ್ಯೋ ಅದು ಮಿನಿಸ್ಟ್ರುಗಳ್ದು. ಅವಾಗ ತಗೊಂಬಂದ್ ಇಡ್ತಾ ಇರ್ತಾರೆ, ಬೇಕಾದಾಗ ತಗೊಂಡೋಗ್ತಾ ಇರ್ತಾರೆ. ನನ್ಗೆಲ್ಲೋ ಒಸಿ ಕಮಿಷನ್ ಕೊಡ್ತಾರಂತೆ. ಮಿನಿಸ್ಟರ್ಗಳ ಹೆಸರು ಹೇಳ್ತಾ ಇದ್ಯಾ? ಅಯ್ಯೋ ಬೇಡ ಬೇಡ. ನೀನ್ ಅದನ್ನ ತೋರ್ಸಿದ್ರೇನೆ ನಿನಗೆ ಪರಿಹಾರ ಸಿಗೋದು. ಅಯ್ಯೋ ಅದು ತೋರ್ಸಿದ್ರೆ ಕಣ್ಣಿನ ದೃಷ್ಟಿ ಅಯ್ಯ, ಆಗೋಯ್ತದಲ್ಲಪ್ಪ. ನಿಮ್ಮ ಅಜ್ಜಿ. ಅಯ್ಯೋ, ಮಾಡಬೇಡ ಕಣಪ್ಪ. ದೇಹ ಬೆಳೆಸ್ಕೊಳ್ಳಿ. ಬುದ್ಧಿನೇ ಬೆಳೆಸ್ಕೊಳ್ಳಿ. ಬರ್ರಿ, ಬರ್ರಿ. ಜ್ಞಾಪಕ ಬರ್ತಾ ಇಲ್ವೇ? ನಿಜವಾದ ದೇವ್ರೇನಾದ್ರೂ ಬಂದ್ಬಿಟ್ರ? ಹೊರಗಡೆ ನಮ್ಮ ವಾಹನ ಉಂಟು, ಅದರಲ್ಲಿಡೋ. ಕೆರೆತ ಶುರು ಆಗೋಯ್ತು. ಯಮುಂಡ! ಒಂದು ಬಂಗ್ಲೆ ಬೇರೆ ಬಿದ್ದೋಯ್ತು. ಕಮಿಂಗ್ ಓಪನ್. ವಾವ್! ಇಡು. ನೀನು ಪಾದಕ್ಕೊಪ್ಪಿಸ್ತಾ ಇದ್ದೀನಪ್ಪ. ನನ್ ಕೈ ಬಿಡದೆ ಕಾಪಾಡೋ ಮಹಾನುಭಾವ. ಅಯ್ಯೋಯ್ಯೋ ಕಾಲು ಬೈರವನ ವಿಗ್ರಹನೇ ಕಾಣ್ತಾ ಇಲ್ವಲ್ಲ. ಅಧಮ್ಮ, ಪ್ರತ್ಯಕ್ಷನಾಗಿ ನಾನೇ ಇಲ್ಲಿರುವಾಗ ವಿಗ್ರಹದ ಚಿಂತೆ ನಿನಗೇಕೆ ಮೂಢ? ಅಯ್ಯೋಯ್ಯೋ ಇದ್ ನನ್ ತಲೆ ಹೊಳಿಲೇ ಇಲ್ವಲ್ಲ. ಉಳಿದಿರೋ ಮೂಟೆಗಳನ್ನ ತಗೊಂಬೋಗು. ಆಯ್ತಾಯ್ತು. ಹೋಗ ಆಶೀಷನ್. ಕಾಲಭೈರವೇಶ್ವರಾಯ ನಮಃ. ಓಂ ಕಾಲಭೈರವೇಶ್ವರಾಯ ನಮಃ. ನೀನು ಪಾದಕ್ಕೊಪ್ಪಿಸ್ಕೊಳಪ್ಪ ತಂದೆ. ಕಾಲಭೈರವೇಶ್ವರ ಎಲ್ಲಿ ಕಾಣಿಸ್ತಾ ಇಲ್ಲ. ನಿನ್ನೆದುರು ವಿಗ್ರಹವಾಗಿ ನಿಂತಿಲ್ಲವೇ? ಇಂದಿಗೆ ನೀನು ಮಾಡಿದ ಪಾಪಗಳೆಲ್ಲವೂ ಪ್ರಾಯಶ್ಚಿತ್ತವಾಗಿದೆ. ಸತ್ಯ ಧನ್ಯನಾದೆ. ಮುಂದೆಂದು ಇಂಥ ಅಪರಾಧಗಳು ಮರುಕಳಿಸದಂತೆ ಎಚ್ಚರಿಕೆಯಿಂದ ನೋಡಿಕೋ. ಆಗ್ಲಪ್ಪ. ಹಿಂದಿರುಗಿ ನೋಡದೆ ಇಲ್ಲಿಂದ ಹೊರಟು. ಆಗ್ಲಾಗ್ಲಿ. ಆಹಾ, ಇನ್ಮೇಲೆ ಸಣ್ಣ ಪುಟ್ಟ ದುಡ್ಡು ಹೊಡಿಯೋಕ್ ಬದ್ಲು ಈ ದುಡ್ಡು ಹೊಡೆದಿ ದುಬೈಗೆ ಹೋಗಿ 3 ಜನ ಹುಡುಗಿರ್ ಜೊತೆ ಶೇಕಟಪಲ್ಲಿ ಶೇಕಾನ್ 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 ಶೇಕಾನ್. ಈ ನಾಟಕ ಆಡಿದಕ್ಕೆ ಕ್ಷಮಿಸ್ಬಿಡಪ್ಪ. ನಡೀತಂದ. ಗ್ರ್ಯಾಂಡ್ ಸಕ್ಸಸ್. ನಮ್ಮ ಆಪರೇಷನ್ ಸಕ್ಸಸ್.